ಹಲೋ, ಅಷ್ಟೆಲ್ಲ ಟೈಮ್ ಇಲ್ಲ. ನಾನು ಬರೋವರೆಗೂ ಕಾಯಬೇಡ. ಅಲ್ಲೇ ಒಂಚೂರು ಅಡ್ಜಸ್ಟ್ ಮಾಡಿ ಕೈ ಬೆಚ್ಚಗೆ ಮಾಡು. ಆರ್ಡ್ ಹಿಡಿದಾದ್ಮೇಲೆ ಕ್ವಾಲಿಟಿ ಬಗ್ಗೆ ಯೋಚನೆ ಮಾಡೋಣ. ಮತ್ತೆ ಆ ಕ್ವಾಲಿಟಿ ಮ್ಯಾನೇಜರ್ ನನಗೆ ಗೊತ್ತಿರೋನು. ಏನು ತಲೆ ಕೆಡ್ಸ್ಕೋಬೇಡ. ಇಡ್ಲಾ ಫೋನು? ಇಲ್ಲೇನೋ ಮಾಡ್ತಿದ್ಯಾ? ಅಪ್ಪ, ನನ್ ತಾಳಿ ಕಟ್ಲ ಅನುಗೆ. ಇನ್ಯಾರೋ ಕಟ್ತಾರೆ? ಅಲ್ಲಪ್ಪ, ಈಗ ತಾಳಿ ಚೈನ್ ಚೆಕ್ ಮಾಡಕ್ಕೆ. ನಡೆಯೋ. ಅನು, ಎಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತಾ? ಒಂದ್ ಸ್ವಲ್ಪ ಉದ್ದ ಅನಿಸ್ತಿಲ್ವೇನೆ? ಉದ್ದ ಕಮ್ಮಿ ಮಾಡ್ಬೋದು ಮೇಡಮ್, ನೀವು ಓಕೆ ಆದ್ರೆ ಹೇಳಿ. ರಘುಪತಿ ಅವರೇ, ಚೈನ್ ಫೈನಲ್ ಅಲ್ವಾ? 3 ಲಕ್ಷ ರೂಪಾಯಿ ಓಕೆ ತಾನೆ? ಆಗ್ಲೇ ಹೇಳಿದ್ನಲ್ಲ. ಬಿಲ್ ಮಾಡಿಸ್ಬಿಡಿ. ರಜನಿ, ಹುಡ್ಗ ಹುಡ್ಗಿಗೆ ರಿಂಗ್ ತಗೊಂಡ್ಬಿಡೋಣ. ಅಯ್ಯೋ, ಇಲ್ಲಿಟ್ಟ ಚೈನ್ ಎಲ್ಲೋಯ್ತು? ಅನು, ಏನೇ? ಅಮ್ಮ, ಇಲ್ಲಿಟ್ಟ ಚೈನ್ ಕಾಣಿಸ್ತಿಲ್ಲ. ಏನು? ಚೈನ್ ಕಾಣಿಸ್ತಿಲ್ವಾ? ಇಲ್ಲ ಇತ್ತಲ್ಲ ಚೈನು. ಚೈನ್ ಕಾಣಿಸ್ತಿಲ್ವಾ? ಸ್ವಲ್ಪನಾದ್ರೂ ಜವಾಬ್ದಾರಿ ಬಿಡ್ವಾ? ಬಂದಿದ್ದೆ ಲೇಟು, ಅದ್ರ ಮೇಲೆ ಚೈನ್ ಕಾಣಿಸ್ತಾ ಇಲ್ಲ ಅಂದ್ರೆ ನೋಡಕ್ಕಾಗತ್ತೆ, ತಿನ್ನಕ್ಕಾಗತ್ತೆ, ಉಣ್ಣಕ್ಕಾಗತ್ತೆ, ತಿರುಗಾಡಕ್ಕಾಗತ್ತೆ. ಚೈನ್ ಕಾಣಿಸ್ತಾ ಇಲ್ಲ ಅಂದ್ರೆ ಒಂದಲ್ಲ ಇರೋದಲ್ಲ 3 ಲಕ್ಷ ರೂಪಾಯಿ ಚೈನ್ ಅದು. ಎಂತ ಮಗಲ್ಲಿ ಹತ್ತು ಬಿಟ್ಟಿದ್ರಿ ನೀವು? ಅನು, ಎಲ್ಲ ಮೈಟೆ. ಅಮ್ಮ, ಇಲ್ಲೇ ಇತ್ತು ಅಮ್ಮ. ಏಯ್, ಮಗ ಏನ್ ನೋಡ್ತಿದ್ದೀರಾ? ಎಲ್ಲ ಹುಡುಗಿ. ಇಲ್ಲೇ ಇದೆ ಅಲ್ಲ. ತಾಯಿ ಅಲ್ಲವಾ? ರಘುಪತಿ ಅವರೇ, ಅಷ್ಟು ಬೇಗ ಅಷ್ಟೊಂದು ಕೂಗಾಡ್ಬಿಟ್ರಿ? ನಮ್ ನವರತ್ನಲ್ಲಿ ಹಾಗೆಲ್ಲ ಕಳ್ದು ಹೋಗಲ್ಲ ಸರ್. ಹೈ ಸೆಕ್ಯೂರಿಟಿ ಇದೆ, CC ಕ್ಯಾಮ್ರಾಸ್ ಇದೆ. ನಾನು ಬಿಲ್ ಮಾಡಿಸ್ತೆ. ಹುಷಾರಮ್ಮ. ಇದರದ್ದು ಉದ್ದ ಕಡಿಮೆ ಮಾಡಿಸ್ಬೇಕಲ್ಲ? ಹೌದು. ಏನೇ ಬೇಕು ನಿನ್ಗೆ? ಸರ್, ಹುಚ್ಚ ಸರ್ ಅವನು. ಬನ್ನಿ ಸರ್, ಹೋಗೋಣ. ಸರ್, ನಾವ್ ಈ ಕಡೆಯಿಂದ ಹೊರಟೋಗೋಣ, ನಡ್ರಿ ಸರ್. ಸರ್ ಬನ್ನಿ. ಸರ್ ನೀವು ಬನ್ನಿ ಸರ್, ಬನ್ನಿ. ಅಯ್ಯೋ,
ನೋಡಪ್ಪ, ಮದುವೆಗೆ ಹೆಚ್ಚು ಸಮಯ ಇಲ್ಲ. ಯಾರ್ಯಾರು ಮುಖ್ಯನೋ ಅವ್ರಿಗೆ ಮಾತ್ರ ಇನ್ವಿಟೇಷನ್ ಕೊಟ್ಬಿಟ್ಟು ಬರೋಣ. ಉಳಿದವ್ರಿಗೆ ಅಯ್ಯೋ ಪೂರೈತ್ರು ಕರೆಯೋದ್ ಬೇಡ ಬಿಡಿ. ನಿಮ್ಗೇನ್ರಿ ಕಷ್ಟ? ಅವರು ಲಗ್ನ ಪತ್ರಿಕೆ ಮಾಡಿಸ್ತಿದಾರೆ, ಕೊಡೋದಕ್ ನಿಮ್ಗೆ ನೋವು ಅಂತ. ರಜನಿಗೆ ಸೀರೆ ತಗೋಬೇಕು, ರಮ್ಮಿನ್ಗೆ ಚೂಡಿದಾರ್ ತಗೋಬೇಕು, ಅವ್ರ ತಮ್ಮನ್ಗೆ ಪ್ಯಾಂಟ್ ಶರ್ಟ್ ತಗೋಬೇಕು, ಆಮೇಲೆ ಬೀಗ್ರಿಗೆ ಪ್ಯಾಂಟ್ ಶರ್ಟ್ ಪೀಸು ಬರ್ಕೊಳ್ಳಿ. ಅದೆಲ್ಲ ಇದೆಯಾ? ಚೈನ್ಗೆ ಅಷ್ಟೊಂದು ದುಬಾರಿ ಆಯ್ತಲ್ಲೇ. ದುಬಾರಿ ಆಗಿದೆ ಅಂತ ಅಳಿಯನ್ಗೆ ಅಷ್ಟು ಮಾಡದೆ ಇರಕ್ಕಾಗತ್ತಾ? ಅಳಿಯ ಬೆಸ್ಟ್ ಸಾಧು ಪ್ರಾಣಿ ಅಂತ ಯಾವ್ದಾದ್ರು ಅವಾರ್ಡ್ ಇದ್ರೆ ಅದು ಅವನ್ಗೆ ಕೊಡ್ಬೇಕು. ಸೊಬ್ಬ ಅಲ್ಲಿಡ್ದು ಮಾತಾಡಿ. ಮತ್ತಿನ್ನೇನೆ, ಮುಂದೆ ಮದ್ವೆ ಆಗೋಳ್ ಪಕ್ಕದಲ್ಲೇ ಇದ್ರು ಅವ್ರಪ್ಪ ಅಷ್ಟೊಂದು ಬೈತಿದ್ದ, ಅದನ್ನ ನೋಡ್ಕೊಂಡು ಸುಮ್ನೆ ಗುಮ್ಮನ್ ಗುಸ್ಕುಂತರ ನಿಂತಿದ್ದ. ಅಪ್ಪ, ನಿಮ್ ಅಂಗಡಿಲಿ ಒಬ್ರು ಟೈಲರ್ ಇದ್ರು ಗೊತ್ತಾ? ಅವ್ರು ಇನ್ನ ಇದ್ದಾರಾ? ಯಾಕೋ ಬಂಗಾರ? ಏನು ಇಲ್ಲ ಅಪ್ಪ, ಅಮ್ಮನ ಸೀರೆಗಳಲ್ಲಿ ಡ್ರೆಸ್ ಹೊಲ್ಸ್ಕೊಳ್ಳೋಣ ಅಂತ. ಯಾಕೆ ಹೊಸದೇ ತಗೋಬೋದಲ್ಲ? ಇಲ್ಲ ಸರ್, ಹೊಸ್ದು ಕಾಸ್ಟ್ಲಿ. ಅದ್ರ ಬದಲು ಅಮ್ಮ ಹೇಗೂ ಈ ಸೀರೆಗಳನ್ನೆಲ್ಲ ಉಡಲ್ಲ ಅಲ್ವಾ, ಅದಕ್ಕೆ ವೇಸ್ಟ್ ಮಾಡೋ ಬದಲು ಈ ಸೀರೆಗಳಲ್ಲೇ ಹೊಸ ಡ್ರೆಸ್ ಹೊಲ್ಸ್ಕೊತೀನಿ. ನೋಡಿದ್ರ ಸರ್, ನನ್ನ ಮಗಳು ಅನವಶ್ಯಕವಾಗಿ ಒಂದೇ ಒಂದು ನಯ ಪೈಸಾನು ಖರ್ಚು ಮಾಡಲ್ಲ. ಅನು, ನಿನ್ ಗಂಡ ಲಕ್ಕಿ. ಅವನ್ ಲಕ್ಕಿನೇ, ಆದ್ರೆ ಅವ್ರಪ್ಪ ರಘುಪತಿ ಇವತ್ ನಡ್ಕೊಂಡಿದ್ ಮಾತ್ರ ನನಗೊಂಚೂರು ಹಿಡಿಸ್ಲಿಲ್ಲ ಅಲ್ವಾ ಅರೇ ಸರ್? ಕರೆಕ್ಟ್. ನಿಮ್ಗೆ ಅವ್ರೇನೇ ಅಂದ್ರೂ ತಪ್ಪು ಬಿಡಿ. ಸುಬ್ಬು ಅವ್ರು ಹೇಳೋದು ಸರಿಯಾಗೇ ಇದೆ. ಸರ್, ನೀವು ಅವ್ರ ಪಕ್ಷ ಸೇರ್ಕೊಂಡ್ಬಿಟ್ರಾ? ಏನ್ ಮಾಡ್ತಾ ಇದ್ದೀರಾ? ಬೆಳಿಗ್ಗೆ ಇಡ್ಲಿ ಇತ್ತಲ್ಲ, ಅದನ್ನ ಪುಡಿ ಮಾಡ್ತಾ ಇದ್ದೀನಿ. ಮಾಡಿ. ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ನಾನೇನಾದ್ರೂ ಸಹಾಯ ಮಾಡ್ಲಾ? ಬೇಡ ಬೇಡ, 10 ನಿಮಿಷದಲ್ಲಿ ನಾನೇ ಮಾಡ್ತೀನಿ. ನೀವು ಹೋಗಿ ಕೂತ್ಕೊಳ್ಳಿ ಸರ್. ಇದನ್ನ ನಾವು ಸುಬ್ಬು ಹತ್ರನೇ ಮಾತಾಡ್ಬೇಕು. ಅಷ್ಟು ದೊಡ್ಡ ವ್ಯಕ್ತಿ ಪದೇ ಪದೇ ನಮ್ಮ ವಟಾರಕ್ಕೆ ಬರೋದು ಅಂದ್ರೆ ಏನ್ ಆಟನ? ಸದ್ಯ ನಮ್ಮ ವಟಾರದ ಮೇಲೆ ಕಣ್ಣಾಗದೆ ಹೋದ್ರೆ ಅಷ್ಟೇ ಸಾಕು. ಕಣ್ಣಲ್ಲಪ್ಪ, ಕೈ ಕಾಲು ಎಲ್ಲ ಹಾಕ್ತಾರೆ. ವೀರ ಕನ್ನಡಿಗ ಪಿಕ್ಚರ್ ನೋಡಿಲ್ವಾ ನೀವು? ಆ ತರ ನಮ್ಮ ಒಟ್ಟಾಡ್ದಿರೋನೆಲ್ಲ ಆಚೆ ಕಳಿಸ್ಬಿಟ್ಟು ಬಿಲ್ಡಿಂಗ್ ಇಲ್ಲಿ ಕಟ್ಟಿ ರಿನೋವೇಟ್ ಮಾಡ್ಬಿಡ್ತಾರೆ. ರಿನೋವೇಟ್ ಅಲ್ಲ, ಅದು ರೀಡೆವಲಪ್. ನೋಡ್ದಾ, ನಿಜ ಅಂತೆ. ಅವರು ದೊಡ್ಡ ಜನ, ಏನ್ ಬೇಕಾದ್ರೂ ಮಾಡ್ತಾರೆ. ಒಟ್ನಲ್ಲಿ ನಮ್ ಸೇಫ್ಟಿನ ನಾವು ಕಾಪಾಡಬೇಕು.